ನಾನು ಈ ದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ವಾಡಿಯಾ ರೋಡ್ ಬ್ಯಾಂಗ್ಳೂರ್ ಇಲ್ಲಿದ್ದೀನಿ. ಇದು ರೋಡಲ್ಲಿ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಇದು ಅಟ್ರಾಕ್ಟ್ ಆಯಿತು. ಆರ್ಟ್ ಗ್ಯಾಲರಿದು ಫೋಟೋಸ್ ಎಲ್ಲ ಡಿಸ್ಪ್ಲೇ ಮಾಡಿದರು. ಹಾಗಾಗಿ ನಾನು ಟೂ ವೀಲರಲ್ಲಿ ಹೋಗ್ತಿದ್ದವನ್ನ ಸಡನ್ನಾಗಿ ನಿಲ್ಲಿಸಿ ಎಂಟರ್ ಆದೆ. ರಿಯಲಿ ವೆರಿ ಅಟ್ರಾಕ್ಟಿಂಗ್ ಆರ್ಟ್ಸ್. ಇದ್ರ ಬಗ್ಗೆ ಏನು ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಒಳ ಪ್ರವೇಶಿಸಿದೆ. ಸೊ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಮಲೆನಾಡು ಸೈಡು, ಮಲೆನಾಡ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಆರ್ಟ್ಸ್. ಇದು ಫೋಕ್ ಅಂತಾರಲ್ಲ, ಜನಪದ ಶೈಲಿ ಚಿತ್ತಾರಗಳು. ಇದ್ರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ. ಹಾಗಾಗಿ ಇಲ್ಲಿನ ಆರ್ಟಿಸ್ಟ್ಗಳು ಸ್ಮಿತಾ ಅಂತಿದ್ದಾರೆ, ಮೇಡಮ್ ತಮ್ಮ ಹೆಸರು ಗೀತಾ ಮೇಡಮ್ ಅಂತಿದ್ದಾರೆ. ಅವರು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಲೆಟ್ ಮಿ ಸ್ಟಾರ್ಟ್. ನಾವು ಈಗ ಪ್ರಾರಂಭಿಸ್ತಾ ಇದ್ದೀನಿ. ಮೇಡಮ್ ಬನ್ನಿ ಪ್ಲೀಸ್. ಇದು ಆರ್ಟ್ಸ್ ಮೇಡಮ್, ಇದ್ರ ಬಗ್ಗೆ ಬ್ರೀಫ್ ಆಗಿ ಶುರು ಮಾಡಿ ಮೇಡಮ್. ಇದು ಚಿತ್ತಾರ ಅಂತ ಮಲೆನಾಡು ರೀಜನಲ್ಲಿ ಬೀಮೂರು ಕಮ್ಯುನಿಟಿ ಅವರು ಮಾಡೋರು. ನಾವು ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದ್ರಲ್ಲಿ ನೀವು ನೋಡಿದ್ರಲ್ಲ, ಇಲ್ಲಿ ನ್ಯಾಚುರಲ್ ಬ್ರಷ್ ಮತ್ತೆ ನ್ಯಾಚುರಲ್ ಕಲರ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಭೂಮಣ್ಣಿ ಹುಣ್ಣಿಮೆ ಬುಟ್ಟಿ ಅಂತ ಅಂದ್ಬಿಟ್ಟು. ಸೊ ಇದು ಏನ್ ಮೇಡಮ್ ಅದು? ಭೂಮಣ್ಣಿ ಹುಣ್ಣಿಮೆ ಬುಟ್ಟಿ. ಭೂಮಣ್ಣಿ ಹುಣ್ಣಿಮೆ ಬುಟ್ಟಿ. ಅದು ಸೀಮಂತ ಮದರ್ ಅರ್ತ್ಗೆ, ಭೂಮಿ ತಾಯಿಗೆ ಸೀಮಂತ ಮಾಡೋ. ಓಕೆ. ಸೊ ಅದೆಲ್ಲ ಅದು ನ್ಯಾಚುರಲ್ ಕಲರ್. ಇವರು ನ್ಯಾಚುರಲ್ ಕಲರ್, ನ್ಯಾಚುರಲ್ ಬ್ರಷ್ ನೋಡಿದ್ರಲ್ಲ, ಪುಂಡಿನಾರು ಅಂತ ನ್ಯಾಚುರಲ್ ಬ್ರಷ್. ನ್ಯಾಚುರಲ್ ಕಲರ್ಸ್ ಇಲ್ಲಿ ನೋಡ್ತಾ ಇರೋದು. ಅವ್ರು 4 ಕಲರ್ ಯೂಸ್ ಮಾಡೋದು. ಕೆಂಪು, ಬಿಳಿ, ಕಪ್ಪು. ಇದೆ ನೋಡಿ, ಇದು ನ್ಯಾಚುರಲ್. ಏನು 4 ಕಲರ್ ಯೂಸ್ ಮಾಡೋ ವಿಶೇಷತೆ? ಅದೇ ಅಭ್ಯಾಸ ಮೊದಲಿಂದ ತಲಾಂತರಿಂದ ಬಂದಿದೆ. ಮಲೆನಾಡಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರೋದು ಅಂತ. ಕಲರ್ಸ್ ಇದೆ ನೋಡಿ. ಓಕೆ ಓಕೆ. 4 ಕಲರ್ಸ್ ಯಾವ್ದು ಮೇಡಮ್? ಇದು ಕಲರ್ಸ್ ಅಕ್ಕಿನಲ್ಲಿ ಮಾಡೋದು, ಕಪ್ಪುನು ಅಕ್ಕಿನಲ್ಲೇ ಮಾಡೋದು. ಅದೆಲ್ಲ ಲಾಂಗ್ ಪ್ರೊಸೀಜರ್ ಇದೆ. ಹಳದಿ ಅದು ಗುರಿಗೆ ಬೀಜ, ಗುರಿಗೆ ಮರ ಅಂತ ಕಾಡಲ್ಲಿ ಇರುತ್ತೆ. ಹೌದೌದು. ಅದನ್ನ ತಗೊಂಡ್ ಬಂದು ಅದನ್ನ ಇದು ಮಾಡ್ತಾರೆ. ಇದು ಬ್ರಷ್, ಪುಂಡಿನಾರು ಅಂತ. ಪುಣ್ಣಿನಾರು. ವಾಟ್ ಎ ನೈಸ್. ಓಕೆ. ಎಲ್ಲ ಒಂದೇ ಫೋಟೋನಲ್ಲಿ ಎಲ್ಲ ಕಲರ್ಸ್ ಇದೆ. ಇಲ್ಲಿ ಚಿತ್ತಾರದ ಎಕ್ಸಿಬಿಷನ್ ಮತ್ತೆ ಚಿತ್ತಾರ ಪೇಂಟಿಂಗ್ಸ್. ಎಕ್ಸಿಬಿಷನ್ ಯಾವತ್ತಿಂದ ಇದೆ ಮೇಡಮ್ ಇದು? ಇದು 10-15 ತಾರೀಕಿಂದ 13 ತಾರೀಕುವರೆಗೆ ಎಕ್ಸಿಬಿಷನ್. 10 ಮೇಯಿಂದ 13 ಮೇವರೆಗೆ. 10 ತಾರೀಕು ಬೆಳಿಗ್ಗೆ ನಾವು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ವಿ. ಮೇಲೆ ಪುಸ್ತಕ ಬರ್ದಿದ್ದೀವಿ. ಏನ್ ಪುಸ್ತಕ ಮೇಡಮ್? ಹೆಸರು? ದೀವರ ಚಿತ್ತಾರ ಅಂತ. ಯಾರು ಆತರ? ಯಾರು? ಗೀತಾ ಭಟ್, ಸಿದ್ಧಾರ್ಥ್ ಬೋತ್. ಎಸ್. ಡಿಸೈನರ್. ಯಾರು ಡಿಸೈನರ್? ಅಲ್ಲಿ ನಮ್ರತಾ ಅಂತ ಇದ್ದಾರೆ. ಓಕೆ. ಏನಿದೆ ಆಕ್ಚುಲಿ ಬುಕ್ ಅಲ್ಲಿ? ದೇವರ ಬಗ್ಗೆ ಫುಲ್ ಚಿತ್ತಾರದ ಬಗ್ಗೆ, ದೀವರ ಜನಾಂಗದ ಬಗ್ಗೆ, ಅವರ ನಡೆ ನುಡಿ. ದೀವಳ ಜನಾಂಗದ ಮೇನ್ ಅವ್ರದ್ದು ಒಂದು ಇದೇ ಆರ್ಟ್ ಅಂತಾರಲ್ಲ, ಕಲೆನೇ ಇದು ಚಿತ್ತಾರ. ಅದು ಫುಲ್ ಅವರ ಲೈಫ್ ಹಿಸ್ಟ್ರಿ, ಲೈಫ್ ಸ್ಟೈಲ್, ಕಲ್ಚರ್, ಅವ್ರ ಟ್ರೆಡಿಷನ್, ಅವ್ರ ಹಬ್ಬ ಹರಿದಿನಗಳು, ಅವ್ರದ್ದು ನಡೆ ನುಡಿ ಎಲ್ಲ ಇದೆ ಪುಸ್ತಕದಲ್ಲಿ. ಈ ತರ ಪುಸ್ತಕ ಮಾಡ್ತಾ ಇರೋದು ಫಸ್ಟ್ ಟೈಮ್. ಇವರೇ ಫೋಟೋಗ್ರಾಫರ್. ಮೇಡಮ್. ಫೋಟೋಸ್. ಕಾಫಿ ಟೇಬಲ್ ಬುಕ್. ಕಾಫಿ ಟೇಬಲ್ ಬುಕ್. ಗುಡ್. ಡಿಸೈನ್ ಮಾಡಿದ್ದಾರೆ. ಓಕೆ. ಸೊ ಒಳಗಡೆ ಹೇಳಿ ಮೇಡಮ್. ಇಲ್ಲಿ ಅವರು ಚಿತ್ತಾರ ಜೊತೆ ಅವರು ಲಾಟ್ ಆಫ್ ಗ್ರಾಸ್ ಐಟಮ್ಸ್, ಇಕೋ ಫ್ರೆಂಡ್ಲಿ ಐಟಮ್ಸ್ ಎಲ್ಲ ಮಾಡ್ತಾರೆ. ಇಕೋ ಫ್ರೆಂಡ್ಲಿ ಐಟಮ್ಸ್, ವೆರಿ ನೈಸ್. ಓಕೆ. ಪರಿಸರ ಸ್ನೇಹಿ ಕಲೆ. ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಇಟ್ಸ್ ವೆರಿ ಅಟ್ರಾಕ್ಟಿವ್. ಅದು ಕನ್ನಡದ ಕಡ್ಡಿ ಅಂತ. ಕನ್ನಡದ ಕಡ್ಡಿ. ಹುಲ್ಲು. ಹುಲ್ಲು ಹುಲ್ಲದು. ಆ ಹುಲ್ಲನ್ನ ಇದು ಮಾಡಿ ಈ ತರ ಮಾಡ್ತಾರೆ. ಕನ್ನಡದ ಕಡ್ಡಿ. ಮತ್ತೆ ಭತ್ತ ತೋರಣ ಮಾಡ್ತಾರೆ. ಕಲಶದ ಕಡ್ಡಿ. ಇದು ಭತ್ತನ? ಹೌದು, ಭತ್ತ. ಕಲಶದ ಕಡ್ಡಿ ಅಂತ ಮದುವೆ ಟೈಮಲ್ಲಿ ಕಲಶ ಇಟ್ಬಿಟ್ಟು ಅವ್ರ ಜೊತೆ ಇಡ್ತಾರೆ. ಅಫ್ಕೋರ್ಸ್ ಇದು ಅಡಿಕೆ, ಅದು ಕ್ರಾಪ್. ಇದು ಗೊಣವೆ ಅಂತ. ಬಣವೆ ಕೇಳಿದ್ವಿ. ಗೊತ್ತಲ್ಲ, ಬಟ್ ಭತ್ತ ಕೊಯ್ದ ಮೇಲೆ ಅದನ್ನೆಲ್ಲ ಇದರಲ್ಲಿ ಫೀಲ್ಡಲ್ಲಿ ತರ ಮಾಡ್ತಾರೆ. ಯಾರು ಇದು ಆರ್ಟಿಸ್ಟ್ ನೇಮ್ಸ್ ಎಲ್ಲ ಹಾಕಿಲ್ಲ? ಇದೆಲ್ಲ ಫೋಟೋಗ್ರಾಫರ್. ಫೋಟೋಗ್ರಾಫರ್ಸ್ ಅಲ್ಲ, ಫೋಟೋಗ್ರಾಫರ್. ಓಕೆ. ಈಚಲ ಚಾಪೆ. ಈಚಲ ಕಡ್ಡಿ ಉಪಯೋಗಿಸಿ ಮಾಡ್ತಕ್ಕಂಥದ್ದು. ಈ ತರ ಹಿಂಗ್ ಮಾಡ್ಬಿಟ್ಟು ಜಾಯಿನ್ ಮಾಡ್ತಾರೆ. ಆ ತರ ಎಲ್ಲ ಜೊಮ್ಯಾಟಿಕಲ್ ಡಿಸೈನು. ಅವ್ರು ಇದೆಲ್ಲ ಅವರ
ಕ್ಯಾಲ್ಕುಲೇಷನ್ಸ್ ಅದೇ ಮ್ಯಾಥಮ್ಯಾಟಿಕ್ಸ್ ಇದೆಲ್ಲ ಮ್ಯಾಥಮ್ಯಾಟಿಕಲ್ ಇದು ಮ್ಯಾಥಮೆಟಿಕಲ್. ಹೌದು. ಮ್ಯಾಥಮೆಟಿಕಲ್ ಇನ್ ದಿ ಸೆನ್ಸ್ ತುಂಬಾ ಮೆಷರ್ಮೆಂಟ್ಸ್ ಇದೆ, Okay. ಗಣಿತ ಇದೆ, ಆಹಾ. ಎಲ್ಲ ಅದು ಇದು ನೋಡಿ ಇವಾಗ ಈ ತರ ಮಾಡ್ಬೇಕಂದ್ರೆ ಕಲರ್ ಎಲ್ಲಿ ಯಾವ ಕಲರ್ ಬರಬೇಕು ಏನು ಎಲ್ಲ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ. ಕ್ಯಾಲ್ಕುಲೇಷನ್ಸ್ ಬೇಕು. ಏಕೆ ಇದೆ ನೋಡಿ ಈಚೆ ಸ್ವಲ್ಪ ತೋರಿಸ್ದೆಲ್ಲ ಆ ತರ ಪ್ಯಾನಲ್ ಮಾಡ್ಬಿಟ್ಟು ಹಿಂಗ್ ಜಾಯಿನ್ ಮಾಡ್ತಾರೆ. ಹೌದು. ಜಾಯಿನ್ ಮಾಡಿ ಯಾವ ಸೈಜ್ 10 ಫೀಟ್ 8 ಫೀಟ್ 6 ಫೀಟ್ ಆ ತರ ಆ ಜಾಯಿಂಟ್ ಅಷ್ಟು ತುಂಬಾ ಸುಂದರವಾಗಿದೆ. ವೆರಿ ನೈಸ್. ಇದು ನೋಡಿ ಸುಮ್ಮನೆ ಜನರಿಗೆ ಗೊತ್ತಾಗಕ್ಕೆ ಅಂತ ಹಾಂ ಹಾಂ ಸಣ್ಣದಾಗಿ. ಓಕೆ. ಸೊ ಇದ್ರೊಳಗೆ ಬೇರೆ ಬೇರೆ ಚಿತ್ತಾರ ಇದು ತೇರಿನ ಚಿತ್ತಾರ ಅಂತ ಹೇಳ್ಬಿಟ್ಟು Okay. ಹಬ್ಬ ಆಗಿತ್ತಲ್ಲ ಅಲ್ಲಿ ತೇರು ಎಳಿತಾರಲ್ಲ ಅದನ್ನ ಇದು ಮಾಡಕ್ಕೆ ತೋರ್ಸಕ್ಕೆ. Okay. ಮತ್ತೆ ಚಿತ್ತಾರದಲ್ಲೆಲ್ಲ ತುಂಬಾ ಚಿಹ್ನೆಗಳಿದೆ. ಒಂದೊಂದು ಚಿಹ್ನೆಗೂ ಒಂದೊಂದು ಅರ್ಥ ಇದೆ. ಅದನ್ನೇನು ಇವರು ಬಹಳ ಪ್ರಕೃತಿ ಇದು ಆರಾಧಿಸಿರೋರು ಇವ್ರು. ಪ್ರಕೃತಿ ಮತ್ತೆ ನೀರು. ವೆರಿ ನೈಸ್. ಸೊ ಅದು ಏನ್ ನೋಡ್ತಾರೆ ಅವ್ರ ಪ್ರಕೃತಿನಲ್ಲಿ ಅವ್ರ ಡೇ ಟು ಡೇ ಲೈಫ್ ಅಲ್ಲಿ ಏನಿರುತ್ತೆ ಅದನ್ನ ಅಡಾಪ್ಟ್ ಮಾಡಿ ಚಿತ್ತಾರಕ್ಕೆ ಚಿಹ್ನೆಗಳು ಮಾಡಿ ಅದನ್ನ ನೋಡಿ ಈ ತರ ಸೀರೆ ಉಡ್ತಾರೆ. ಅದು ಬ್ಲೌಸ್ ನೋಡಿ ಅದು. ಮಲೆನಾಡು ಒಂದು ಕಲ್ಚರ್ ಏನಿದೆ ಅವ್ರದ್ದು, ಹೌದು. ಸೊ ಅದು ಸಹ ಇದು ಪ್ರತಿಬಿಂಬಿಸ್ತಾ ಇದೆ. ಇನ್ನು ಇದು ಪೂರ್ತಿ ಆಗಿಲ್ಲ, ಇನ್ನ ರೆಡಿ Okay. ಮಾಡ್ತಾ ಇದ್ದೀವಿ. Okay, okay. ಇನ್ನ ಅದು ಇದೆಲ್ಲ ಬರುತ್ತೆ. ಹಾ, ಹಾ, ಇದು ಏನ್ ಹೇಳ್ತೀರಾ ಇದು? ಇದು ತೇರಿನ ಚಿತ್ತಾರ. ತೇರಿನ ಚಿತ್ತಾರ. ಇದು ಬೇರೆ ಇನ್ನೊಂದು ರೀಜನ್ ಅಲ್ಲಿ ಮಾಡೋದು. ಹಾ. ಕೆಲವು ರೀಜನ್ ಅಲ್ಲಿ ಆ ತರ ಮೊದಲೇ ಯಾವ ರೀಜನ್ ಅಲ್ಲಿ ಇದು ಸಾಮಾನ್ಯ? ಸಾಗರದಲ್ಲೇ but ಬೇರೆ ಸಾಗರ? ಹಳ್ಳಿಗಳಲ್ಲಿ ಇದೆ ಅಲ್ಲ. Okay, okay. ಹಬ್ಬ ಅಂತ ಒಂದು ವಾರ ಮಾಡ್ತಾರೆ. ಏನಪ್ಪಾ ಅಂತ ಮಾಡ್ತಾರೆ? ದೀಪಾವಳಿ ಸರಿ. ಹಬ್ಬ. ಒಂದೊಂದು ವಾರನು ಒಂದೊಂದು ದಿವಸನೂ ಒಂದೊಂದು ಹಬ್ಬ ಅದು. ಇದೆಲ್ಲ ಪ್ರಾಣಿಗಳಿಗೆ ಅವತ್ತು ಎಲ್ಲಾ ಪ್ರಾಣಿಗಳನ್ನ ಸ್ನಾನ ಮಾಡಿಸಿ ಅದನ್ನೆಲ್ಲ ಡೆಕೋರೇಟ್ ಮಾಡಿ ನೋಡಿದಿರಲ್ಲ. ಇದು ನೋಡಿ ಇದನ್ನ ತರ ಎಲ್ಲ ಕಟ್ಬಿಟ್ಟು ಚೆಂಡು ಹೂವು ತುಂಬಾ ಇಂಪಾರ್ಟೆಂಟ್ ಅವರಿಗೆ. ಆಮೇಲೆ ಹಳ್ಳಿನಲ್ಲಿ ಮೆರವಣಿಗೆ ಮಾಡಿ ವಾಪಸ್ ಕರ್ಕೊಂಡು. ಚೆಂಡು ಹೂವ ಮೀನು. ಹೌದು, ಚೆಂಡು ಹೂವು ಮಲ್ಲಿಗೆ ಹೂವು ಎರಡೇ ಯೂಸ್ ಮಾಡೋದು, ಬೇರೆ ಏನು ಯೂಸ್ ಮಾಡೋದು. ಚೆಂಡು ಹೂವು ಎಲ್ಲದಕ್ಕೂ ಇರ್ಬೇಕು. ಈ ಚಿತ್ತಾರ ಇದು ಹಸೆಗೊಳೆ ಚಿತ್ತಾರ ಅಂತ ಇದು ಇನ್ನೊಂದು ರೀಜನಲ್ ಮಾಡೋದು. ನಾನು ಆವಾಗಲೇ ಹೇಳ್ದೆ ಅಲ್ಲ ಸಿಂಬಲ್ ಅಂತ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಎಲ್ಲಾನು. ಇದು ಕೋಳಿ ಬಾರ್ಡರ್ ಸಿಂಬಲ್ಸ್ ಎಲ್ಲ ಇದು. ಹಾ. ಓಕೆ. ಇದು ಊರಿನ ಜಾತ್ರೆ ಮಾಡ್ತಾರಲ್ಲ ನಿಮ್ಗೆ ನೋಡಿ ರಥ. ಆ ರಥನ ಇದು ಟೈಪ್ ಆಫ್ ಫೋಕ್. ಆ ರಥ ಇದು ಮಾಡಕ್ಕೆ ಅವರು ಅಷ್ಟು ಬುದ್ಧಿವಂತಿಕೆಯಿಂದ ಆ ದೇವರ ತೇರಿನ ಚಿತ್ತಾರ ಅಂತ ಮಾಡಿದ್ದಾರೆ. ಹಾಗೆ ಇದು ಡೊಳ್ಳು ಕುಣಿತ. ಡೊಳ್ಳು ಕುಣಿತ, ಎಸ್ ಎಸ್. ಇನ್ನು ಕೆಲವು ಪೂಜಾ ಕುಣಿತ ಅದು ಎಲ್ಲ ಇರಬೇಕು. ಡೊಳ್ಳು ಕುಣಿತ, ಕೋಲಾಟ, ಶನಿಕತೆ, ಸಣ್ಣಾಟ, ಬಯಲಾಟ ಹಾಗೆ. ಸೊ ಇವತ್ತಿಂದ ಎಲ್ಲ ಪ್ರಿಪರೇಷನ್ಸ್ ಆಗ್ತಾ ಇದೆ. ಸೊ 13ರಿಂದ 13ನೇ ತಾರೀಕು ಬೆಳಿಗ್ಗೆ ನಮ್ದು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀವಿ, ದೇವರ ಚಿತ್ತಾರ ಅಂತ. ಓಕೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ, ಚಂದ್ರಶೇಖರ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಮಧ್ಯ 11ವರೆಗೆ ಎಕ್ಸಿಬಿಷನ್ ಇನಾಗ್ರೇಷನ್. ಪವಿತ್ರ ಮುದ್ದಯ್ಯ, ಆಮೇಲೆ ಶಿರುವಾಳ ಗೌರಮ್ಮ ಅಂತ ಹಳ್ಳಿಯಿಂದ ಬರ್ತಾ ಇದ್ದಾರೆ. ಅವರ ಅಜ್ಜಿ ನಮ್ಮ ಅಜ್ಜಿ ಓಕೆ ಮೇಡಮ್. ಅವರು ಇನಾಗ್ರೇಷನ್ ಮಾಡ್ತಾರೆ. ಓಕೆ ಮೇಡಮ್. 13ನೇ ತಾರೀಕು ತನಕ ಎಕ್ಸಿಬಿಷನ್. ಓಕೆ ಮೇಡಮ್. ಪುಸ್ತಕ ಯಾರು ಬೇಕಾದ್ರೆ ಕೊಂಡ್ಕೊಳ್ಬಹುದು. ಪುಸ್ತಕದ ಪ್ರೈಸ್ ಮೇಡಮ್? ಪ್ರೈಸ್ ಈಗ 4,000. ಈಗ 4,000 ಲಾಂಚ್ ಪ್ರೈಸ್. ಓಕೆ. ಸೊ ಅದು ಇಟ್ ಕಂಟೈನ್ಸ್ ಐ ಥಿಂಕ್ ಆಲ್ ಫೋಕ್ಸ್ ರಿಲೇಟೆಡ್ ಮ್ಯಾಟರ್ಸ್. ಇವ್ರ ಬಗ್ಗೆ ಓಕೆ. ನೀವು ನೋಡಿದ್ರಲ್ಲ, ಇದಕ್ಕಿಂತ ಇನ್ನೂ ಜಾಸ್ತಿ ಇದೆ. ಸೊ ಇಷ್ಟು ಮೇಡಮ್. ಒಂದು ಥಿಂಗ್, Are you going to leave or are you going to do some more? No, I think I will stay on the customer.
ಮೇಡಮ್ ಲಾಸ್ಟ್ಲಿ ಒಂದು ರಿಕ್ವೆಸ್ಟ್, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಬ್ರೀಫಾಗಿ ಆಂಗ್ಲ ಭಾಷೆಯಲ್ಲಿ ಸಹ ಒಂದು ಮಾಹಿತಿ ಕೊಡಿ ಮೇಡಮ್. ಯಾಕೆಂದರೆ ವೀಕ್ಷಕರಿಗೆ 13ನೇ ತಾರೀಕು ಅವ್ರಿಗೆ ಬರಲಿಕ್ಕೆ ಒಂದು ಉತ್ತೇಜನ ಕೊಟ್ಟಾಗತ್ತೆ. ಹಾಗಾಗಿ ಪ್ಲೀಸ್ ಇಂಗ್ಲೀಷಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ. So this is an exhibition of Chitara paintings and photographs along with installations which capture the culture and lifestyle of the Tivaru community which practices Chitara art. You can see a display of beautiful Chitara paintings by different artists. We also have a book launch on the 10th of May, and the exhibition is from 10th to 13th of May between 9 to 7 p.m. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. Thank you, sir. ತುಂಬ ನೀವು ಈ ಒಂದು ಚಿತ್ತಾರದ ಬಗ್ಗೆ ಸಂಕ್ಷಿಪ್ತವಾಗಿ, ಅದರಲ್ಲೂ ಈ ಚಿತ್ತಾರ ಅಂತಕ್ಕಂಥದ್ದು ಮಲೆನಾಡು ರೀಜನ್ಗೆ ಸಂಬಂಧಪಟ್ಟದ್ದು ಸೊ ಹೇಳಿದ್ರಿ. ಆ ಪುಸ್ತಕ ಸಹ ಬಹುಶಃ